ಮೊನ್ನೆ ಈ ಫುಟ್ಪಾತ್ ಒತ್ತುವರಿ ತೆರವು ಮಾಡುವಂತ ಸಂದರ್ಭದಲ್ಲಿ ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಯ್ತಲ್ಲ. ಈಗ ಈ ವಿಚಾರವನ್ನ ಸರ್ಕಾರ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಆಮೇಲೆ ಪ್ರಮುಖವಾಗಿ ಶಾಸಕರು ನೋಡಿ, ಇವತ್ತು ಎನ್.ಎ. ಹ್ಯಾರಿಸ್ ಈ ಶಿವಾಜಿನಗರದ ಘಟನೆಯ ನಂತರದಲ್ಲಿ ಬಹುಶಃ ಅವರು ಈ ಥರದ್ದು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ಕಾರಣಕ್ಕಾಗಿನೋ ಏನೋ ಶಾಂತಿನಗರದಲ್ಲಿ ಎಲ್ಲೆಲ್ಲಿ ಇವತ್ತು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ಅಲ್ಲೇ ಖುದ್ದು ಅವರು ಹಾಜರಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಮೊನ್ನೆ ಶಿವಾಜಿನಗರದಲ್ಲಿ ಆಗಿದ್ದಂಥ ಪ್ರಕರಣ, ಆ ಶಾಂತಿನಗರ ಪಕ್ಕದ ಕ್ಷೇತ್ರ. ಈಗ ಶಾಂತಿನಗರದಲ್ಲೂ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಎನ್.ಎ. ಹ್ಯಾರಿಸ್ ಖುದ್ದು ಈಗ ಸ್ಥಳದಲ್ಲಿದ್ದಾರೆ. ಸೊ ಅಧಿಕಾರಿಗಳ ಜೊತೆಗೆ ಒತ್ತುವರಿದಾರರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಸ್ವತಃ ಶಾಸಕರುಗಳು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ವಿಚಾರ ಅಂತಾರೆ, ಬಹುತೇಕ ಇಂಥ ಪ್ರಕರಣಗಳಲ್ಲಿ ಈ ಗೂಡಂಗಡಿ ಹಾಕೋದು, ಅದಕ್ಕೆಲ್ಲ ಪರ್ಮಿಟ್ ಕೊಡೋರು ಒಂದೋ ಈ ಶಾಸಕರುಗಳ ಚೇಲಾಗಳಿರ್ತಾರೆ ಅಥವಾ ಯಾರೋ ಹಳೆ ಕಾರ್ಪೊರೇಟರ್ಗಳು ಇವ್ರ ಥರದವರೇ ಇರ್ತಾರೆ. ಈಗ ಶಾಸಕರಿದ್ದಾರೆ ಅಂತಂದರೆ ಇದಕ್ಕೆಲ್ಲ ಸಮಸ್ಯೆ ಆಗುವಂಥ ಕೆಲಸ ಆಗಬಾರ್ದು. ಒತ್ತುವರಿ ಭಾಳ ಸ್ಮೂತಾಗಿ ಆಗಬೇಕು, ಒತ್ತುವರಿ ತೆರವು. ಸೊ ಆ ಕೆಲಸಕ್ಕೆ ಶಾಸಕರು ಸಾಥ್ ಕೊಟ್ಟಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಅರುಣ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿರೋ ಸ್ಥಳದಿಂದ ಬನ್ನಿ ನೋಡ್ಕೊಂಬೋಣ. ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆಯಲ್ಲಿ ಶಿವಾಜಿನಗರದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿತ್ತು. ಇದರ ಬೆನ್ನಲ್ಲೇ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ನೀಲ್ಸಂದ್ರದಲ್ಲಿ ಇಂದು ಸಹ ತೆರವು ಕಾರ್ಯಾಚರಣೆ 27ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಸದ್ಯ ಇಲ್ಲಿಗೆ ತೆರವು ಕಾರ್ಯಾಚರಣೆ ಮಾಡಿಸಲಿಕ್ಕೆ ಅಂತೇಳಿ ಇಲ್ಲಿಯ MLA ಖುದ್ದು ಬಂದು ಫೀಲ್ಡ್ಗಿಳಿದು ಎಲ್ಲದನ್ನು ಆಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಯ ಉಪ ಆಯುಕ್ತರು ಸಹ ಖುದ್ದು ಇಲ್ಲಿ ಫೀಲ್ಡ್ಗಿಳಿದು ಇಲ್ಲಿ ತೆರವು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಸದ್ಯ ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಸರ್, ಪ್ರಮುಖವಾಗಿ ಶಿವಾಜಿನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ನಡೆಯಿತು. ಅದಾದ ನಂತರ ಮತ್ತೆ ತಾವೇ ಖುದ್ದಾಗಿ ಬಂದು ತೆರವು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಇದು ಒಂದು ಕಡೆ ಅಧಿಕಾರಿಗಳಿಗೂ ಸಹ ಬೆನ್ನೆಲುಬಾಗಿ ನಿಂತಿದ್ದೀರಾ, ತಾವೇನು ಹೇಳ್ತೀರಾ ಸರ್? ಇವತ್ತು ಶಾಂತಿನಗರ ಶಾಸಕರು ಹಾಗೂ BDA ಅಧ್ಯಕ್ಷರು ನಮ್ಮ ಕ್ಷೇತ್ರಕ್ಕೆ ಬರಬೇಕು, ನಾವು ಸೇರಿ ಇಲ್ಲಿ ಅಬಂಡನ್ ವೆಹಿಕಲ್ ವಿಷಯವನ್ನು ಮತ್ತು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ರಿಮೂವಲ್ ವಿಷಯವನ್ನು ಇವತ್ತು ಅಟೆಂಡ್ ಮಾಡು ಅಂತ ಹೇಳಿದ್ದಾರೆ. ಹಾಗಾಗಿ ಬಹಳ ಮುಖ್ಯವಾಗಿ ನಮ್ಮ ಫೀಲ್ಡ್ ಲೆವೆಲಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳ ಜೊತೆಗೆ ನಾವೆಲ್ಲರೂ ನಿಲ್ಲಬೇಕು, ಅದು ಭಾಳ ನಮ್ಮ ಜವಾಬ್ದಾರಿ. ಹಾಗಾಗಿ ಸರ್ಕಾರದ ಮಾನ್ಯ ಸಚಿವರಿಂದ ಹಿಡಿದು ಎಲ್ಲರೂ ಸಹ ಅಧಿಕಾರಿಗಳ ಜೊತೆ ಇದ್ದೇವೆ. ನಾವು ಅದನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಾನು ಇಲ್ಲಿ ಬಂದಿರೋದು. ಇಲ್ಲೂ ಸಹ ತೆರವು ಕಾರ್ಯಾಚರಣೆ ಎಷ್ಟು ಕಿಲೋಮೀಟರ್ವರೆಗೂ ನಡೆಯುತ್ತೆ? ಇಲ್ಲ, ನಮ್ಮಲ್ಲಿ ಒಟ್ಟು 253 ಕಿಲೋಮೀಟರ್ ಇದೆ. ಅದರಲ್ಲಿ 125 ಕಿಲೋಮೀಟರ್ ಅಷ್ಟು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಉಳಿದಂಥ ಸುಮಾರು 125 ಕಿಲೋಮೀಟರ್ನ ನಾವು ಟಾರ್ಗೆಟ್ ಮಾಡಿದ್ದೀವಿ. ಇನ್ನೊಂದು 15 ದಿವಸದಲ್ಲಿ ಅದು ಕಂಪ್ಲೀಟ್ ಮಾಡ್ತೀವಿ. MLA ಆದಂತಹ ಹ್ಯಾರಿಸ್ ಅವರು ಸಹ ಬಂದಿರುವಂಥದ್ದು. ಸದ್ಯ ಅವ್ರನ್ನ ಮಾತನಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಮೊನ್ನೆ ಶಿವಾಜಿನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳ ವಿರುದ್ಧ ಒಂದಿಷ್ಟು ಹೈಡ್ರಾಮಾ ನಡೀತು. ಒಬ್ಬ ಮುಖಂಡ ಏಕಾಏಕಿ ಬಂದು ನೇರವಾಗಿ ಥಳಿಸುವಂಥ ಕೆಲಸ ಮಾಡಿದರು. ಇದಕ್ಕೆ ಬೆನ್ನೆಲುಬಾಗಿ ತಾವೇ ಖುದ್ದಾಗಿ ಫೀಲ್ಡ್ಗೆ ಬಂದು ಈ ತೆರವು ಕಾರ್ಯಾಚರಣೆಯಲ್ಲಿ ತೊಡಗಿದ್ದೀರಾ, ಇದಕ್ಕೇನು ಹೇಳ್ತೀರಾ ಸರ್? ನೋಡಿ, ಇದು ಕೇವಲ ನನ್ನ ಜವಾಬ್ದಾರಿ ಅಲ್ಲ, ಎಲ್ಲರ ಜವಾಬ್ದಾರಿ. ಸಾಮಾನ್ಯ ಜನನೂ ಇದರಲ್ಲಿ ಕೈ ಜೋಡಿಸ್ಬೇಕು. ಯಾಕೆಂದರೆ ಈಗ ನೋಡಿ, ಇಲ್ಲಿ ಏರಿಯಾ ಚೆನ್ನಾಗಾದರೆ, ಕ್ಲೀನಾಗಿದ್ರೆ ಯಾರಿಗೆ ಅನುಕೂಲ ಆಗ್ತದೆ? ಇಲ್ಲಿರೋರಿಗೆ ಅನುಕೂಲ ಆಗ್ತದೆ ಅಲ್ವಾ? ಆಮೇಲೆ ಬೆಂಗಳೂರಿಗೆ ಒಂದೊಳ್ಳೆ ಹೆಸರು, ಬೆಂಗಳೂರು ಬಗ್ಗೆ ಎಲ್ಲರೂ ಒಂದೊಳ್ಳೆ ಅಭಿಪ್ರಾಯ ಕ್ರಿಯೇಟ್ ಆಗಿದೆ. ಸ್ವಚ್ಛವಾಗಿ ಇಡಬೇಕು ಅನ್ನೋದು ನಮ್ಮೆಲ್ಲರ ಪ್ರಯತ್ನ. ಈಗ ಕೆಲವರು ಎಲ್ಲೆಲ್ಲಿಂದನೋ ಬರ್ತಾರೆ, ಅಂಗಡಿಗಳು ಹಾಕ್ಕೊಳ್ತಾರೆ, ಅಂಗಡಿ ಇದ್ದರೂ ಆಚೆ ಬರ್ತಾರೆ ರಸ್ತೆಗೆ, ಫುಟ್ಪಾತಿಗೆ. ಅದನ್ನು ನಿಲ್ಲಿಸಲೇಬೇಕು. ಆಮೇಲೆ ಅವ್ರಿಗೆ ಅದಕ್ಕೆ ಅಧಿಕಾರ ಇಲ್ಲ. ಸೊ ನಾವು ಅವರಿಗೆ ತಿಳುವಳಿಕೆ ಹೇಳೋಣ, ನಾವು ಜೊತೆಗೆ ಬಂದಿದ್ದೀವಿ. ಗಲಾಟೆ ಮಾಡೋಕ್ಕೆ ಅಧಿಕಾರಿಗಳು ಯಾರ ಮನೆ ಇಲ್ಲ ಇಲ್ಲಿ, ಅವ್ರು ಯಾಕೆ ಕ್ಲೀನ್ ಮಾಡಿಸ್ಬೇಕು? ಅವ್ರ ಜವಾಬ್ದಾರಿ. ಸರ್, ಮತ್ತೊಂದು ಕಡೆ ಟೋಯಿಂಗ್ ಅಂದರೆ ಅಬಂಡೆಡ್ ವೆಹಿಕಲ್ಸ್ ಏನಿರುತ್ತೆ ಅದನ್ನು ಸಹ ತೆರವು ಮಾಡಲಿಕ್ಕೆ ಈಗಾಗಲೇ ಖುದ್ದಾಗಿ ನೀವೇ ಬಂದಿದ್ದೀರಾ. ಅದು ಭಾಳ ದೊಡ್ಡ, ಇದಕ್ಕಿಂತ ದೊಡ್ಡ ಹಿಂಸೆ ಅದು. ಎಲ್ಲೋ ಒಂದು ಕಡೆ ಹಾಕ್ಬಿಡ್ತಾರೆ, ಸಾಯಂಕಾಲ ಆದರೆ ಯಾರೋ ಬಂದು ಕುಡಿದು ಎಣ್ಣೆ ಹೊಡೆಯೋದು, ಡ್ರಗ್ಸು, ಅದು ಇದು ಬೇಡದೇ ಇರೋ ಎಲ್ಲ ಕೆಲಸ ನಡೀತದೆ. ಸೊ ಅವನ್ನೆಲ್ಲ ತೆಗ್ಸೋಕ್ಕೆ ನಾವು ಸಂಪೂರ್ಣ ಶಾಂತಿನಗರದಲ್ಲಿ ಎಲ್ಲ ಕಡೆ ಕ್ಲಿಯರ್ ಮಾಡಿಸ್ತೀವಿ. ಆಮೇಲೆ ಎಲ್ಲೇ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ನನ್ನ ಕ್ಷೇತ್ರದಲ್ಲಿರುವಂಥವ್ರು, ಅವರಿಗೆ ಎಲ್ಲಾದರೂ ಫುಟ್ಪಾತ್ ಪ್ರಾಬ್ಲಮ್ ಆಯಿತು ನನ್ನ ಹತ್ರ ಬರಲಿ, ಅವರಿಗೆ ನಾವು ಏನಾದರೂ ಪರಿಹಾರ ಕೊಡೋದು, ಅವ್ರಿಗೆ ಬೇರೆ ದಾರಿ ಮಾಡಿಕೊಡೋ ಅಂಥ ಕೆಲಸ ಮಾಡೋಣ. ಲೈಸೆನ್ಸ್ ಸಹ GBA ಕಡೆಯಿಂದನೇ ಬಂದಿದೆ, ಆದರೂ ಸಹ ನಮ್ಮ ಎತ್ತಂಗಡಿ ಮಾಡಿಸ್ತಾ ಇದ್ದಾರೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಲೈಸೆನ್ಸ್ ಇಲ್ಲವೇ ಇಲ್ಲ. ಯಾರ ಹತ್ರ ಲೈಸೆನ್ಸ್ ಇದೆ ತೊಗೊಂಡು ಬರೋಕ್ಕೆ ಹೇಳಿ. ಏನೋ ಒಂದು ಕಾರ್ಡು, ಏನೋ ಒಂದು ಬೀದಿ ಬದಿ ವ್ಯಾಪಾರಿ ಏನೋ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಆ ಕಾರ್ಡಿಗೆ ಏನು, ಈಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಫುಟ್ಪಾತಲ್ಲಿ ಕೂತ್ಕೋಬಾರ್ದು ಅನ್ನುತ್ತೆ. ಸೊ ಈ ಕಾರ್ಡಿಗೇನು ಇದೆ ಮತ್ತು ಅವಾಗ ದೇರ್ ಇಸ್ ನೋ ವ್ಯಾಲ್ಯೂ. ಸೊ ಇಟ್ ಈಸ್ ಆಲ್ ಸುಮ್ಮನೆ ಪೊಲಿಟಿಕ್ಸ್ ಮಾಡೋಕ್ಕೆ ಏನೋ ಹೇಳಿದ್ರೆ ನಡೆಯಲ್ಲ. ಫುಟ್ಪಾತಲ್ಲಿ ಯಾರು, ಯಾವ ಸರ್ಕಾರನೂ ಯಾರಿಗೂ ಕಾರ್ಡು ಪರ್ಮಿಷನು ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಫುಟ್ಪಾತ್ ಶುಡ್ ಬಿ ಕ್ಲಿಯರ್ ಫಾರ್ ಪೆಡಿಸ್ಟ್ರಿಯನ್, ರೋಡ್ ಶುಡ್ ಬಿ ಕ್ಲಿಯರ್ ಫಾರ್ ವೆಹಿಕಲ್. ಇನ್ನೇನು ನೀವು ಏನು ಕಾರ್ಡ್ ಕೊಡ್ತೀರಾ? ಕಾರ್ಡ್ ಕೊಡಬೇಕಾದ್ರೆ BBMP ಜಾಗ ಇದ್ದರೆ ಅವ್ರು ಕಾರ್ಡ್ ಕೊಡಲಿ, ನಾವೇನು ಅಡ್ಡ ಹೋಗಲ್ಲ, ಅವ್ರು ಕೂತ್ಕೊಳ್ಳಿ ಅಲ್ಲಿ, ನೋ ಇಶ್ಯೂಸ್. ಆಮೇಲೆ ನೋಡಿ, ಇದರಿಂದ ನಮಗೆ ಲಾಭ ಅಂತಲ್ಲ, ಬೇರೆಯವ್ರಿಗೆ ತೊಂದರೆ ಆಗುತ್ತಲ್ವಾ?
ಅದನ್ನು ಕೂಡ ನೋಡಬೇಕಲ್ವಾ. ಎಲ್ಲರೂ ಸೇರ್ಕೊಂಡು ಮಾಡಿ ಸ್ವಚ್ಛವಾಗಿ ಇಡುವಂಥ ಪ್ರಯತ್ನ ಎಲ್ಲರೂ ಮಾಡೋಣ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.